ಸ್ವಾಗತ. ನಾನು ನಿಮ್ಮ ರಾಜು ಅಂಗಡಿ ವಿಶ್ವನಾಥ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ಬನ್ನಿ ಸ್ನೇಹಿತರೆ, ಇಂದಿನ ಷೇರು ಮಾರುಕಟ್ಟೆಯ ಏರು ಇಳಿತ ಹೇಗಿರಲಿದೆ ಹೇಳಿ ತಿಳಿಯೋಣ, ಕಲಿಯೋಣ ಮತ್ತು ಗಳಿಸೋಣ ಫಾರ್ 17th August 2023. ಸೊ ನಿಫ್ಟಿ ಅನಾಲಿಸಿಸ್ ಒಂದಿಗೆ ಸ್ಟಾರ್ಟ್ ಮಾಡೋಣ. ವೀಕ್ಲಿ ಎಕ್ಸ್ಪೈರಿ ಇರುತ್ತೆ, ಇಂದು ಥರ್ಸ್ಡೇ ಆಗಿರುತ್ತೆ. ಸೊ ನಿಫ್ಟಿಯ ಸಪೋರ್ಟ್ 19,420 ಮತ್ತೆ 391 ಒಂದು ಸಪೋರ್ಟ್ ಆಗಿರುತ್ತೆ. 19,390 to 420 ಒಂದು ಸಪೋರ್ಟ್ ಲೆವೆಲ್ ಅಲ್ಲಿ ಬೈಯಿಂಗ್ ಮಾಡ್ಕೋಬಹುದು. ನಿಫ್ಟಿನ ಎಕ್ಸ್ಪೈರಿಗೆ 19,500 ತನಕ ಹೋಗುವ ಚಾನ್ಸಸ್ ಇರುತ್ತೆ. 19,523, 492 and 523 ತನಕ ಒಂದು ಹೋಗುವ ಚಾನ್ಸಸ್ ಇರುತ್ತೆ. ಸೊ ಸ್ಟ್ರಾಟಜಿ ಫಾರ್ ದ ಡೇ 19,350 as a stop loss, 19,390 to 420 ಲೆವೆಲ್ಸ್ ಅಲ್ಲಿ ಡಿಪ್ಸ್ ಅಲ್ಲಿ ನಿಫ್ಟಿಯನ್ನು ಬೈ ಮಾಡ್ಕೊಳ್ಳಿ ಫಾರ್ 19,490 to 520. ಸೊ ನಿಫ್ಟಿಯ ಸಪೋರ್ಟ್ ರೆಸಿಸ್ಟೆನ್ಸ್ ನೋಡೋದಾದ್ರೆ 19,523, 19,566 ಮತ್ತೆ 583 ಒಂದು ರೆಸಿಸ್ಟೆನ್ಸ್ ಆಗಿರುತ್ತೆ ನಿಫ್ಟಿಗೆ. ಇನ್ನು ಸಪೋರ್ಟ್ ನೋಡೋದಾದ್ರೆ 19,491, 421, 19,391 ಮತ್ತೆ 360 ಆಗಿರುತ್ತೆ. ಡೇಟಾ ನೋಡೋದಾದ್ರೆ 19,400 ಅಲ್ಲಿ ಪುಟ್ ರೈಟಿಂಗ್ ಇದೆ, 19,500 ಅಲ್ಲಿ ಕಾಲ್ ರೈಟಿಂಗ್ ಇದೆ. ಸೊ ಒಂದು ರೇಂಜ್ ಬೌಂಡ್ ಆಕ್ಷನ್ ಅಲ್ಲಿ 19,317 ನಿನ್ನೆಯ ದಿನ ಒಂದು ಲೋ ಮಾಡಿತ್ತು. ಸೊ 360 to 390 ಮ್ಯಾಕ್ಸಿಮಮ್ ಸಪೋರ್ಟ್ ತಗೋಬಹುದು. ಅನ್ಲೆಸ್ ವಿ ಬ್ರೇಕ್ 19,340 ಲೆವೆಲ್ಸ್, ನಿಫ್ಟಿ ಒಂದು ಬೈ ಆನ್ ಡಿಪ್ ಸ್ಟ್ರಾಟಜಿಯಲ್ಲಿ ಇರುತ್ತೆ ಅಂತ ಹೇಳ್ಬೋದು ಇಂದಿನ ದಿನಕ್ಕೆ. ಬ್ಯಾಂಕ್ ನಿಫ್ಟಿ ಟೈಟ್ ತಗ ಫಾರ್ ಇದೆ 43,700 to 800 ಒಂದು ಒಳ್ಳೆಯ ಬೇಸ್ ಇದೆ. ವೈಲ್ 44,000 ಕಾಲ್ ಅಲ್ಲಿ ಒಳ್ಳೆಯ ರೈಟಿಂಗ್ ಇದೆ ಡೇಟಾ ಪ್ರಕಾರ. ಸೊ ಲೆವೆಲ್ಸ್ ನೋಡೋದಾದ್ರೆ 43,500 to 600 ಮೇಜರ್ ಸಪೋರ್ಟ್ ಬ್ಯಾಂಕ್ ನಿಫ್ಟಿಗೆ ಅಂತಾನೆ ಹೇಳ್ಬೋದು. ಇನ್ನು ಡೌನ್ ಸೈಡ್ ಅಲ್ಲಿ ಸಪೋರ್ಟ್ಸ್ ನೋಡೋಣ 43,849, 43,773, 43,700. ಸೊ ನಮ್ಗೆ ಒಂದು 43,700 to 770 ಲೆವೆಲ್ಸ್ ಅಲ್ಲಿ ಡಿಪ್ ಸಿಕ್ಕರೆ ಬ್ಯಾಂಕ್ ನಿಫ್ಟಿನ ಬೈ ಮಾಡ್ಕೋಬಹುದು ಫಾರ್ 44,000 and 44,100 ಆಸ್ ಎ ಟಾರ್ಗೆಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಬ್ಯಾಂಕ್ ನಿಫ್ಟಿಯ ವ್ಯೂ ಆಗಿರುತ್ತೆ ಇದು. ಇನ್ನು ಫಿನ್ ನಿಫ್ಟಿ ನಮ್ಗೆ 19,450 to 480 ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಆಗಿರುತ್ತೆ ಫಿನ್ ನಿಫ್ಟಿಯ ಚಾರ್ಟ್ಸ್ ಪ್ರಕಾರ. ಸೊ ಅದೊಂದು ಲೆವೆಲ್ ಆಗಿರುತ್ತೆ, ನೋಡ್ಬೇಕಾಗುತ್ತೆ. ಸ್ವಲ್ಪ ಓವರ್ ಸೋಲ್ಡ್ ಝೋನ್ಸ್ ಇಂದ ಎಲ್ಲಾ ಇಂಡೆಕ್ಸ್ ಗಳಲ್ಲಿ ಪುಲ್ ಬ್ಯಾಕ್ ನೋಡ್ತಾ ಇದೀವಿ. ಫೆಡ್ ಮಿನಿಟ್ಸ್ ಕೂಡ ಒಂದು ಇಂಪಾರ್ಟೆಂಟ್ ವ್ಯೂ ತಗೊಳುತ್ತೆ. ಇನ್ನು ಬೈಯಿಂಗ್ ಯಾವ ಸೆಕ್ಟರ್ ಅಲ್ಲಿ ನಡೀತಾ ಇದೆ ಹೇಳಿದ್ರೆ ಮೀಡಿಯಾದಲ್ಲಿ ಡಿಪ್ಸ್ ಅಲ್ಲಿ ಮೀಡಿಯಾ ಸ್ಟಾಕ್ಸ್ ನ ಬೈ ಮಾಡ್ಕೊಳ್ಳಿ. ಮೀಡಿಯಾ ಒಂದು ಬೈಯಿಂಗ್ ಕನ್ಸಲ್ಟೇಷನ್ ನಡೀತಾ ಇದೆ. 2,100 to 2,130 ಲೆವೆಲ್ಸ್ ಒಳ್ಳೆಯ ಸಪೋರ್ಟ್. 2,150 to 180 ಲೆವೆಲ್ಸ್ ಅಲ್ಲಿ ಮೀಡಿಯಾ ಒಂದು 3 to 4% ಎನಿ ಡಿಪ್ ಅಲ್ಲಿ ಮೀಡಿಯಾ ಸ್ಟಾಕ್ಸ್ ನ ಬೈ ಮಾಡ್ಕೋಬಹುದು. ಇನ್ನು PSU ಬ್ಯಾಂಕ್ಸ್ ಇಸ್ ಇನ್ ಎ ಕನ್ಸಾಲ್ಟೇಷನ್. ಹೌ ಇಟ್ ಪ್ಯಾನ್ಸ್ ಔಟ್ ಅಂತ ನೋಡ್ಬೇಕಾಗತ್ತೆ. ಒನ್ಸ್ ವಿ ಬ್ರೇಕ್ ಔಟ್ ಅಬೌವ್ 4,600, 620 ಲೆವೆಲ್ಸ್, PSU ಬ್ಯಾಂಕ್ ಹೈಯರ್ ಲೆವೆಲ್ಸ್ ನ ನೋಡುವ ಲಕ್ಷಣಗಳು ಕಾಣ್ತಾ ಇದೆ. ರಿವ್ಯೂ ಅಂತ ಹೇಳೋದಾದ್ರೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಬೈ ಆನ್ ಡಿಪ್ಸ್ ಅಂತ ಡಿಸ್ಕಸ್ ಮಾಡಿದ್ವಿ. ಇನ್ನು ಹಿಂಡಾಲ್ಕೋ ಒಂದು ಸೆಲ್ಲಿಂಗ್ ಪಾಯಿಂಟ್ ಅಲ್ಲಿ ಇತ್ತು. ಹಿಂಡಾಲ್ಕೋ ಡಿಡ್ ದ ಸೇಮ್ ಥಿಂಗ್. ಆಕ್ಚುಲಿ ಫಾಲ್ ಕೂಡ ನೋಡಿದೀವಿ, ಚೆನ್ನಾಗಿರೋ ಫಾಲ್, ಮೋರ್ ದನ್ 2% ಫಾಲ್ ಸಿಕ್ಕಿತ್ತು ನಮ್ಗೆ ಹಿಂಡಾಲ್ಕೋ ಅಲ್ಲಿ. ಹ್ಯಾವಲ್ಸ್ ಒಂದು ವೀಕ್ ಸ್ಟಾಕ್ ಇದೆ. ಹ್ಯಾವಲ್ಸ್ ಕೂಡ $1,260 ಬಿಲೋ ಹ್ಯಾವಲ್ಸ್ ತುಂಬಾನೇ ವೀಕ್ ಆಗುತ್ತೆ ಫಾರ್ 1,200 and 1,170 ಲೆವೆಲ್ಸ್ ಅಂತಾನೆ ಹೇಳ್ಬೋದು. ಸೊ 1,260 ತುಂಬಾನೇ ಮೇಜರ್ ಸಪೋರ್ಟ್ ಆಗಿರುತ್ತೆ ಹ್ಯಾವಲ್ಸ್ಗೆ. 1,260 ಬ್ರೇಕ್ ಆದ್ರೆ ಹ್ಯಾವಲ್ಸ್ ನ ಇನ್ನು ಕೂಡ ಸೆಲ್ಲಿಂಗ್ ಝೋನಿಗೆ ಬರ್ಬೋದು. ವಿಪ್ರೋ ಇಸ್ ಲುಕಿಂಗ್ ಗುಡ್. ವಿಪ್ರೋ 424, 425 ಕ್ರಾಸ್ ಆದ್ರೆ ಹ್ಯೂಜ್ ಮೂವ್ ಕಾಣಬಹುದು ವಿಪ್ರೋದಲ್ಲಿ ನಾವು. ವಿಪ್ರೋ ಇಸ್ ಲುಕಿಂಗ್ ಗುಡ್. ನಾವು ನಿನ್ನೆಯ ಒಂದು ಟ್ರೇಡ್ ಸೆಟಪ್ ಅಲ್ಲಿ ಕೂಡ ವಿಪ್ರೋ ಡಿಸ್ಕಸ್ ಮಾಡಿದ್ವಿ. ಸೊ ಇದಾಗಿತ್ತು ರಿವ್ಯೂ. ಈಗ ನೋಡೋಣ ಸ್ಟಾಕ್ಸ್ ಫಾರ್ ದ ಡೇ.
NTPC is our first stock for the day. NTPC 210 to 215 ಲೆವೆಲ್ಸ್ ಅಲ್ಲಿ ಅಕ್ಯುಮುಲೇಟ್ ಮಾಡಿ NTPC ಅನ್ನು 230 ಮತ್ತೆ 240 ಲೆವೆಲ್ಸ್ as a ಟಾರ್ಗೆಟ್ ಪೊಸಿಷನಲ್ ವ್ಯೂ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. 210 to 215 ಲೆವೆಲ್ಸ್ ಅಲ್ಲಿ NTPC ಅನ್ನು ಅಕ್ಯುಮುಲೇಟ್ ಮಾಡಿ. ಪವರ್ ಗ್ರಿಡ್ ಕೂಡ ಒಂದು ಬೇಸ್ ಬಿಲ್ಡ್ ಮಾಡ್ತಾ ಇದೆ. ಬೇಸ್ ಒಳ್ಳೆಯ ಸಪೋರ್ಟ್ 240 ಅಲ್ಲಿ ತಗೊಂಡ್ಬಿಟ್ಟು ಈಗ 244 to 47 ಲೆವೆಲ್ಸ್ ಅಲ್ಲಿ ಪವರ್ ಗ್ರಿಡ್ ಡಿಪ್ಸ್ ಅಲ್ಲಿ ಅಕ್ಯುಮುಲೇಟ್ ಮಾಡಿ ಫಾರ್ ಟಾರ್ಗೆಟ್ಸ್ ಆಫ್ 257 ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಪವರ್ ಗ್ರಿಡ್ ಮತ್ತೆ NTPC ಚೆನ್ನಾಗಿ ಕಾಣ್ತಾ ಇದೆ. ಇದು ಬಿಟ್ರೆ ಇನ್ನು ಶುಗರ್ ಸ್ಟಾಕ್ಸ್ ಆರ್ ಲುಕಿಂಗ್ ಗುಡ್. KM Sugars, persistently we have been sharing the view on KM Sugars. KM Sugars ಒಂದು ಒಳ್ಳೆಯ ಬ್ರೇಕ್ಔಟ್ ಅಂತ ಹೋಗ್ತಾ ಇದೆ. 3095 ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. KM Sugars can move towards 33 and 34 ಲೆವೆಲ್ಸ್. 34 ಬ್ರೇಕ್ ಆದ್ರೆ ಮಲ್ಟಿ ಇಯರ್ ಬ್ರೇಕ್ಔಟ್ ಸಿಗಬಹುದು KM Sugars ಅಲ್ಲಿ. ಸೊ ವಾಚ್ ಔಟ್ ಮಾಡ್ಕೊಳ್ಳಿ. KM Sugars is gaining a good momentum ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಡಿಸ್ಕಸ್ ಮಾಡಿದ ಸ್ಟಾಕ್ಸ್ ಅಲ್ಲಿ ಕೊಠಾರಿ ಶುಗರ್ಸ್ ಕೂಡ ಮೊಮೆಂಟಮ್ ಗೇನ್ ಆಗಿ ಹೋಗಿದೆ. Kothari Sugars and Chemicals now in a huge momentum, 51, 52 to 51 to 54 levels ಅಲ್ಲಿ dips ಅಲ್ಲಿ Kothari Sugars ನ ಕೂಡ ಬೈ ಮಾಡ್ಕೊಳ್ಳಿ for targets of 72 ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರಾಣಾ ಶುಗರ್ಸ್ ಕೂಡ ಒಂದು 25-50 ಕ್ರಾಸ್ ಆದ್ರೆ ರಾಣಾ ಶುಗರ್ಸ್ ಯೂಜ್ ಮೂಮೆಂಟಮ್ ಕಾಣಬಹುದು. 28 ತನಕ ಅಟ್ಲೀಸ್ಟ್ 25-30. ಸೊ ಬಾಟಮ್ ಅಲ್ಲಿ ನಮ್ಗೆ ಸಿಗ್ತಾ ಇದೆ 23 ಆಸ್ ಎ ಸ್ಟಾಪ್ ಲಾಸ್, ಟೈಟ್ ಸ್ಟಾಪ್ ಲಾಸ್. ರಾಣಾ ಶುಗರ್ಸ್ ನ ಬೈ ಮಾಡ್ಕೋಬಹುದು. ರಾಣಾ ಶುಗರ್ಸ್ ಇಸ್ ಲುಕಿಂಗ್ ಗುಡ್ ಫಾರ್ ಟಾರ್ಗೆಟ್ಸ್ ಆಫ್ 27-28. ರಾಣಾ ಶುಗರ್ಸ್, KM Sugars, ಕೊಠಾರಿ ಶುಗರ್ಸ್. ಸೊ ಇದು 3 ಶುಗರ್ ಸ್ಟಾಕ್ ಗಳನ್ನ ಡಿಸ್ಕಸ್ ಮಾಡಿದೀವಿ. ಮತ್ತೆ 2 ಪವರ್ ಸ್ಟಾಕ್ಸ್ ನ ಬೈಯಿಂಗ್ ರೆಕಮೆಂಡೇಶನ್ ಅಂತ ಡಿಸ್ಕಸ್ ಮಾಡಿದೀವಿ ಸ್ನೇಹಿತರೆ. ಸೊ ಇದಾಗಿತ್ತು ಸ್ಟಾಕ್ಸ್ ಫಾರ್ ದ ಡೇ. ಮತ್ತು ಡಿಸ್ಕ್ಲೇಮರ್ ಅಂತ ಹೇಳೋದಾದ್ರೆ, ನಾನು ರಾಜು ಅಂಗಡಿ ವಿಶ್ವನಾಥ್, SEBI ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್, INS 20,075-84. ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ರೀಡ್ ದ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ ನಿಮ್ಮ ಇಂಡಿವಿಜುವಲ್ ಫೈನಾನ್ಷಿಯಲ್ ಅಡ್ವೈಸರ್ಸ್ ನ ಕನ್ಸಲ್ಟ್ ಮಾಡಬೇಕು. ನಿಮ್ಮ ಟ್ರೇಡ್ ಸೆಟಪ್ಸ್ ತಗೊಳ್ಳುವಾಗ ನಿಮ್ಮ ರಿಸ್ಕ್ ಪ್ರೊಫೈಲಿಂಗ್ ಮಾಡ್ಬಿಟ್ಟು, ನಿಮ್ಮ ರಿಸ್ಕ್ ಅನಾಲಿಸಿಸ್ ನ ನೋಡ್ಬಿಟ್ಟು ತಗೋಬೇಕು. ಶೇರ್ ಮಾರುಕಟ್ಟೆ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ರಿಸ್ಕ್ ಅಸೋಸಿಯೇಟ್ ಆಗಿರುತ್ತೆ. ಸೊ ನೋಡ್ಬಿಟ್ಟು ಪ್ಲಾನ್ ಮಾಡ್ಬಿಟ್ಟು ಟ್ರೇಡ್ ತಗೊಳ್ಳಿ, ರಿಸ್ಕ್ ನ ಮ್ಯಾನೇಜ್ ಮಾಡಿ, ಮತ್ತೆ ಒಂದು ಪ್ಲಾನ್ಡ್ ಅಪ್ರೋಚ್ ಅಲ್ಲಿ ಮಾರ್ಕೆಟ್ಸ್ ಅಲ್ಲಿ ಆಕ್ಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಶಾರ್ಟ್ ಟರ್ಮ್ ಟ್ರೇಡರ್ ಕೂಡ. ಕೆಲವು ಸ್ಟಾಕ್ಸ್ ಅಲ್ಲಿ ನನ್ನ ಪೊಸಿಷನ್ಸ್ ಕೂಡ ಇರುತ್ತೆ. ಶುಗರ್ ಸ್ಟಾಕ್ಸ್ ಅಲ್ಲಿ ಆಲ್ರೆಡಿ ಐ ಓನ್ ಶುಗರ್ ಸ್ಟಾಕ್ಸ್ ಅಂಡ್ ಫ್ಯೂ ಪೊಸಿಷನ್ಸ್ ಇದೆ. ಕ್ಯಾಶ್ ಅಲ್ಲಿ ಪೊಸಿಷನಲ್ ವ್ಯೂ ಅಲ್ಲಿ ನಾವು ಶುಗರ್ ಸ್ಟಾಕ್ಸ್ ನ ಬೈ ಮಾಡಿದೀವಿ ಅಂತ ಹೇಳ್ತೀನಿ ಇಂಡಿವಿಜುವಲಿ. ಸೊ ಇದು ಆಗಿತ್ತು ಇಂದಿನ ಡಿಸ್ಕ್ಲೇಮರ್. ಮತ್ತೆ ಇಂದಿನ ಮಾರ್ಕೆಟ್ ಪುಲ್ಸ್ ಕೂಡ ನಮ್ಮ ಒಂದು ಎಜುಕೇಶನಲ್ ವ್ಯೂ. ತಿಳಿಯಿರಿ, ಕಲಿಯಿರಿ ಮತ್ತು ಗಳಿಸಿರಿ. ಮತ್ತೆ ನಾಳೆ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ ಹೊಸ ಅನಾಲಿಸಿಸ್ ಒಂದಿಗೆ, ಹೊಸ ಸ್ಟಾಕ್ಸ್ ಆಫ್ ದ ಡೇ ಒಂದಿಗೆ, ನಿಫ್ಟಿ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ವರೆಗೆ. ಅಲ್ಲಿವರೆಗೂ ನಮಸ್ಕಾರ.